ನಮಸ್ಕಾರ, ನಾನು ನಂದಿನಿ. ಎಲ್ಲರಿಗೂ ನ್ಯಾಪ್ಫಿನ್ಸ್ನ ಗ್ರಾಹಕ ಶಿಕ್ಷಣ ಮತ್ತು ಜಾಗೃತಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಕ್ರೆಡಿಟ್ ಬ್ಯೂರೋ ಮತ್ತು ಉತ್ತಮ ಕ್ರೆಡಿಟ್ ಬ್ಯೂರೋ ರೆಕಾರ್ಡ್ನ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಾಪಾರ ಆರಂಭಿಸುವುದರಿಂದ ಹಿಡಿದು ಮಕ್ಕಳ ವಿದ್ಯಾಭ್ಯಾಸ, ಮನೆ ಕಟ್ಟುವುದು ಅಥವಾ ವಾಹನ ಮತ್ತು ಉಪಕರಣಗಳನ್ನು ಖರೀದಿಸುವುದು ಎಲ್ಲಕ್ಕೂ ಜೀವನದಲ್ಲಿ ಯಾರಿಗಾದರೂ ಒಂದು ಹಂತದಲ್ಲಿ ಸಾಲದ ಅಗತ್ಯ ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಸಭೆಯಲ್ಲಿ ಕ್ರೆಡಿಟ್ ಬ್ಯೂರೋ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಮತ್ತು ಉತ್ತಮ ಕ್ರೆಡಿಟ್ ಬ್ಯೂರೋ ರೆಕಾರ್ಡ್ ಅನ್ನು ಉಳಿಸಿಕೊಳ್ಳುವುದರಿಂದ ಹೇಗೆ ಜವಾಬ್ದಾರಿಯುತ ಗ್ರಾಹಕರಾಗಬಹುದು ಎಂಬುದನ್ನು ಕಲಿಯೋಣ. ಹಾಗಾದರೆ ಗಂಗಾ ಮತ್ತು ರಮ್ಯಾಳ ಕಥೆಯಿಂದ ಪ್ರಾರಂಭಿಸೋಣ. ಗಂಗಾ ಮತ್ತು ರಮ್ಯಾ ಬಾಲ್ಯದ ಗೆಳತಿಯರು. ಗಂಗಾ ದೇವಸ್ಥಾನದ ಬಳಿ ಹೂವುಗಳ ಅಂಗಡಿ ನಡೆಸುತ್ತಾಳೆ ಮತ್ತು ರಮ್ಯಾ ಮಾರುಕಟ್ಟೆಯಲ್ಲಿ ತಿಂಡಿ ತಿನಿಸುಗಳ ಅಂಗಡಿ ನಡೆಸುತ್ತಾಳೆ. ಕೆಲವು ವರ್ಷಗಳ ಹಿಂದೆ ಇಬ್ಬರೂ ತಮ್ಮ ವ್ಯಾಪಾರ ಆರಂಭಿಸಲು ಸಾಲ ಪಡೆದಿದ್ದರು. ಗಂಗಾ ತನ್ನ ಸಾಲದ ಎಲ್ಲಾ ತಿಂಗಳ ಕಂತುಗಳನ್ನು ಸಮಯಕ್ಕೆ ಸರಿಯಾಗಿ ತೀರಿಸುತ್ತಿದ್ದಳು, ಆದರೆ ರಮ್ಯಾ ಹಲವು ಬಾರಿ ತಡ ಮಾಡುತ್ತಿದ್ದಳು. ಇಬ್ಬರೂ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಮತ್ತೆ ಹೊಸ ಸಾಲವನ್ನು ತೆಗೆದುಕೊಳ್ಳಲು ಇಚ್ಛಿಸುತ್ತಿದ್ದಾರೆ. ಗಂಗಾ ಸುಲಭವಾಗಿ ಸಾಲವನ್ನು ಪಡೆಯುತ್ತಿದ್ದಾಳೆ, ಆದರೆ ರಮ್ಯಾಳ ಸಾಲದ ಅರ್ಜಿ ಕೆಟ್ಟ ಕ್ರೆಡಿಟ್ ಬ್ಯೂರೋ ರೆಕಾರ್ಡ್ನ ಕಾರಣದಿಂದ ನಿರಾಕರಿಸಲ್ಪಟ್ಟಿದೆ. ಅಯ್ಯೋ, ರಮ್ಯಾಳಂತೆಯೇ ನನ್ನ ಅಕ್ಕನ ಸಾಲದ ಅರ್ಜಿಯನ್ನು ನಿರಾಕರಿಸಲ್ಪಟ್ಟಿತ್ತು. ಈಗ ಅರ್ಥವಾಗುತ್ತಿದೆ ಏಕೆ ಅಂತ. ಅಕ್ಕ, ಆದರೆ ಈ ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ ಅಂದ್ರೆ ಏನು? ದಯವಿಟ್ಟು ವಿವರಿಸಿ. ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಮುಂದಿನ ತರಗತಿಗೆ ಹೋಗುವಂತೆ ಸಾಲಗಾರರಾಗಿ ನಾವುಗಳು ತೆಗೆದುಕೊಂಡ ಲೋನ್ ಮತ್ತು ತೀರಿಸಿದ ರೀತಿ ಏನು ಎಂಬುದನ್ನು ಪರಿಶೀಲಿಸುತ್ತಾರೆ. ಕ್ರೆಡಿಟ್ ಬ್ಯೂರೋ ಎಂಬುದು ಒಂದು ಸಂಸ್ಥೆ. ಇದು ನಮ್ಮ ಎಲ್ಲ ಸಾಲ ಮತ್ತು ತಿಂಗಳ ಕಂತುಗಳ ಪಾವತಿಯ ದಾಖಲೆಗಳನ್ನು ಇಟ್ಟುಕೊಳ್ಳುತ್ತದೆ. ನಾವು ಜವಾಬ್ದಾರಿಯಾಗಿ ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ತೀರಿಸಿದ್ದೇವೆ ಎಂಬುದರ ಆಧಾರದ ಮೇಲೆ ನಮಗೆ ಒಂದು ಕ್ರೆಡಿಟ್ ಸ್ಕೋರ್ ನೀಡಲಾಗುತ್ತದೆ. ಆದರೆ ಅಕ್ಕ, ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ ನಮಗೆ ಇಷ್ಟು ಮುಖ್ಯವಾದದ್ದು ಯಾಕೆ? ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ನ ಪ್ರಾಮುಖ್ಯತೆ ನೇರವಾಗಿ ಸಾಲ ಪಡೆಯುವ ಅರ್ಹತೆಯಲ್ಲಿ ಪರಿಣಾಮ ಬೀರುತ್ತದೆ. ಬ್ಯಾಂಕ್ ಮತ್ತು ಇತರ ಹಣಕಾಸು ಸಂಸ್ಥೆಗಳು ನಮ್ಮ ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ನ ಮೇಲೆ ಅವಲಂಬಿತವಾಗಿಯೇ ಸಾಲದ ಅರ್ಜಿಯನ್ನು ಒಪ್ಪಿಕೊಳ್ಳಬೇಕೋ ಬೇಡವೋ ಎಂದು ನಿರ್ಧರಿಸುತ್ತವೆ. ಆದ್ದರಿಂದ ಉತ್ತಮ ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ ಇದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಉತ್ತಮ ಷರತ್ತುಗಳಲ್ಲಿ ಸಾಲ ದೊರೆಯುತ್ತದೆ. ಆದರೆ ಕೆಟ್ಟ ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ ಇದ್ದರೆ ಸಾಲದ ಅರ್ಜಿ ನಿರಾಕರಿಸಲ್ಪಡುವ ಸಾಧ್ಯತೆ ಇದೆ ಅಥವಾ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಸಿಗಬಹುದು. ಹಾಗಾದರೆ ಈ ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ ತುಂಬಾ ಮುಖ್ಯವಾಗಿದೆ. ಅಕ್ಕ, ಇದನ್ನು ಉತ್ತಮವಾಗಿಟ್ಟುಕೊಳ್ಳುವುದು ಹೇಗೆ? ಇದು ತುಂಬಾ ಸುಲಭ. ಎಲ್ಲಾ ತಿಂಗಳ ಕಂತುಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಬೇಕು. ಒಂದು ಕಂತು ಕೂಡ ತಪ್ಪಿದರೆ ಆ ದಾಖಲೆ ಭವಿಷ್ಯದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ. ಸಾಧ್ಯವಾದಷ್ಟು ಸಣ್ಣ ಸಾಲಗಳನ್ನು ತೆಗೆದುಕೊಳ್ಳಿ ಮತ್ತು ಹಳೆಯ ಸಾಲವನ್ನು ಪೂರ್ಣವಾಗಿ ತೀರಿಸಿದ ನಂತರವೇ ಹೊಸ ಸಾಲವನ್ನು ತೆಗೆದುಕೊಳ್ಳಿ. ಒಟ್ಟಿಗೆ ಅನೇಕ ಸಾಲಗಳ ಅರ್ಜಿಗಳನ್ನು ಸಲ್ಲಿಸಬೇಡಿ. ಈಗ ನೀವು ಕ್ರೆಡಿಟ್ ಬ್ಯೂರೋ ಟ್ರ್ಯಾಕ್ ರೆಕಾರ್ಡ್ನ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಇನ್ನೂ ಕೆಲವು ಮುಖ್ಯ ಮಾಹಿತಿಗಳನ್ನು ಗಮನದಲ್ಲಿ ಇಡಬೇಕು. ಯಾವಾಗಲೂ ಸರಿಯಾದ KYC ದಾಖಲೆಗಳನ್ನು ನೀಡಬೇಕು. ನಿಮ್ಮ ಮೊಬೈಲ್ ನಂಬರ್ ಸರಿಯಿದೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ಇದರಿಂದ ನೀವು ಪಾವತಿ ಮತ್ತು ಅರ್ಜಿಯ ಕುರಿತ ಮಾಹಿತಿಯನ್ನು SMS ಮೂಲಕ ಪಡೆಯಬಹುದು. ನಿಮ್ಮ ಲೋನ್ ಕಾರ್ಡ್ನನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಮತ್ತು ಸಮಯಕ್ಕೆ ಸರಿಯಾಗಿ ನವೀಕರಿಸಿ. ಮಾಸಿಕ ಕಂತು ಪಾವತಿಸಿದ ನಂತರ ರಶೀದಿಯನ್ನು ತೆಗೆದುಕೊಂಡು ಅದನ್ನು ಸಾಲ ಕಾರ್ಡ್ನಲ್ಲಿ ನವೀಕರಿಸಿ. ಪಾವತಿಸಿದ ಎಲ್ಲಾ ಕಂತುಗಳನ್ನು ಸರಿಯಾಗಿ ದಾಖಲಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ಸಾಲದ ವಿವರಗಳು ಮತ್ತು ಸಾಲ ಕಾರ್ಡ್ ಅನ್ನು ನಿಯಮಿತವಾಗಿ ಪರಿಶೀಲಿಸಿ. ಮತ್ತು ಯಾವುದೇ ವ್ಯಕ್ತಿಗೆ ಸಾಲದ ಪರವಾನಗಿಗಾಗಿ ಕಮಿಷನ್ ಕೊಡಬೇಡಿ. ಉದ್ಯೋಗಿಯ ವೈಯಕ್ತಿಕ ಖಾತೆಗೆ ಹಣವನ್ನು ಪಾವತಿಸಬೇಡಿ. ರಿಂಗ್ ಲೀಡರ್ ಮೂಲಕ ಸಾಲ ತೆಗೆದುಕೊಳ್ಳಬೇಡಿ. ಸಾಲದ ಹಣವನ್ನು ಸ್ನೇಹಿತರ ಅಥವಾ ಬಂಧುಗಳಿಗೆ ಕೊಡಬೇಡಿ. ಹಾಗೂ ಅತ್ಯಂತ ಮುಖ್ಯವಾಗಿ ಸಾಲದ ಎಲ್ಲಾ ನಿಯಮಗಳು ಮತ್ತು ಷರತ್ತುಗಳನ್ನು ತಿಳಿದುಕೊಳ್ಳಿ. ಯಾವುದೇ ಪ್ರಶ್ನೆ ಇದ್ದರೂ ಕೂಡಲೇ ಕೇಳಿ. ಬ್ರಾಂಚ್ ಹೆಡ್ ಟೋಲ್ ಫ್ರೀ ನಂಬರ್ ಮತ್ತು ಕುಂದುಕೊರತೆ ನಿವಾರಣಾ ಅಧಿಕಾರಿಯವರ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳಿ. ಯಾವುದೇ ತೊಂದರೆಯ ಸಂದರ್ಭದಲ್ಲಿ ಅವರಿಗೆ ಸಂಪರ್ಕಿಸಿ. ಅಕ್ಕ, ನಾವು ಈ ವಿಷಯಗಳಲ್ಲಿ ಖಂಡಿತ ಗಮನ ಕೊಡುತ್ತೇವೆ. ಧನ್ಯವಾದಗಳು. ಖಂಡಿತ. ಇಂದಿನ ಸಭೆಯಲ್ಲಿ ನಾವು ಜವಾಬ್ದಾರಿಯುತ ಸಾಲ ಮತ್ತು ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ಪಾವತಿಸುವ ಮಹತ್ವವನ್ನು ಕಲಿತಿದ್ದೇವೆ. ನಮಸ್ಕಾರ. ನಮಸ್ಕಾರ ಅಕ್ಕ.